ನಾದ ಧ್ಯಾನ ಯಜ್ಞ ಈ ಹೆಸರು ನನಗೆ ಫಸ್ಟು ಬಂದಿಲ್ಲ. ಒಂದು ತಿಂಗಳ ಮುಂಚೆ ನಾನು ಆಫೀಸಿಂದ ಹೊರಟೋಗ್ತಾ ಇದ್ದೀನಿ. ಜಸ್ಟ್ ಬ್ಯಾಗ್ ಹಾಕ್ಕೊಂಡು 3 ತಿಂಗಳು ತುಮಕೂರಿಗೆ ಹೋಗಿ ಅಂತ ಗುರುಗಳು ನಮಗೆ ಇಂಟ್ಯೂಷನ್ ಆಗಿ ಮೆಸೇಜ್ ಕೊಟ್ಟರು. 2007-8 ಆ ಟೈಮಲ್ಲಿ ಒಂದೇ ಒಂದು ಸತಿ ತುಮಕೂರಿಗೆ ಬಂದಿದ್ದೀವಿ. ನಾವು ಒಂದೇ ಒಂದು ಸ್ಕೂಲಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಒಂದು ಕ್ಲಾಸ್ ಮಾಡಿದ್ವಿ. ಆದಮೇಲೆ ತುಮಕೂರಲ್ಲಿ ಯಾರಿದ್ದಾರು ಮಾಸ್ಟರ್ಸು ಏನೂ ನನಗೆ ಗೊತ್ತಿಲ್ಲ. ಮಂಜುಳಾ ಮೇಡಮ್ ಹತ್ರ ಹೇಳಿಬಿಟ್ಟು ಬಂದಿದ್ನಿ. 1-2 ಕ್ಲಾಸ್ ಮಾಡಿ ನಾನು ಒನ್ ಡೇ ವರ್ಕ್ಶಾಪ್ ಮಾಡಬೇಕಿಲ್ಲಿ ಅಂತ ಅನೌನ್ಸ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದು 100-200 ಜನ ಬರ್ತಾರಂತ. ಆದಮೇಲೆ 1-2 ದಿವಸ ಆದಮೇಲೆ 1 ದಿವಸ ಯಜ್ಞ ಅಂತ ಹೆಸರಿಡಿ ಇನ್ನು ಮತ್ತೆ ಬಂದಿದೆ. 200 ಜನದ ಯಜ್ಞ ಅಂದರೆ ಕರೆಕ್ಟ್ ಆಗಲ್ವೇ ಅಂತ ಮೈಂಡ್ ಇರುತ್ತಲ್ವಾ, ಇದೇ ಅಲ್ವಾ ಎಲ್ಲರಿಗೂ. ಆದ್ರೂ ನಾನು ಏನು ಮೆಸೇಜ್ ಬಂದಿದ್ರು ಫಾಲೋ ಮಾಡ್ತೀನಿ. ಯಜ್ಞ ಅಂತ ಹೆಸರಿಟ್ಟಿದ ಮೇಲೆ ತುಮಕೂರವ್ರು ಯಾರಿಗೂ ನಿದ್ರೇನೇ ಇಲ್ಲ 1 ತಿಂಗಳು. ನನ್ನ ಹತ್ರ ಯಾರು ಏನು ಹೇಳ್ತಾ ಇಲ್ಲ. ನಾನು ಮಾತಾಡಿದ್ರು ಎಲ್ಲ ಆಗಿಬಿಡುತ್ತೆ ಸರ್, ಎಲ್ಲ ಓಕೆ ಅಂದರು. ಕೈಕಾಲೆಲ್ಲ ನಡುತ್ತಾ ಇದ್ದಂಗೆ, ಇಷ್ಟು ಜನ ಬಂದಿದ್ರೆ ಕತೆ ಏನು ಅಂತ. ಆವಾಗ ಆ ಯಜ್ಞ ಅನ್ನೋದು ಹೆಸರು ಬಂದಿರೋದಕ್ಕೆ ಇಷ್ಟೊಂದು ಜನ, ನಾನು ಅವಾಗನೇ ಹೇಳಿದ್ನಲ್ಲ ಹೌಸ್ಫುಲ್ ಅಂತ, ಬಾಲ್ಕನಿನೂ ಹೌಸ್ಫುಲ್ ಆಗಿದೆ.